ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತಕ್ಕೆ 11 ಸಾವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕಾಗಿದೆ. ಇಲ್ಲಿಯವರೆಗೂ 6 ಜನರ ಬಂಧನ ಆಗಿದೆ. ಬೆಟ್ಟವನ್ನ ಆಗದು ಇಲಿ ಹಿಡಿಯೋದಕ್ಕೆ ಮುಂದಾಯ್ತ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಿದೆ. ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ಬಿಟ್ಟು ಸಣ್ಣ ಸಣ್ಣ ಮೀನುಗಳಿಗೆ ಗಾಳ ಹಾಕ್ತಿದ್ದಾರೆ. ಸ್ಟೇಡಿಯಂ ಕಾಲ್ತುಳಿತದ ಕೇಸ್ನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋರನ್ನ ಅರೆಸ್ಟ್ ಮಾಡಲಾಗಿದೆ. ದೊಡ್ಡವರನ್ನ ಬಿಟ್ಟು ಸಣ್ಣ ಸಣ್ಣವರನ್ನ ಟಾರ್ಗೆಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಈವರೆಗೂ 6 ಮಂದಿಯನ್ನ ಬಂಧಿಸಿ ಸರ್ಕಾರ ಕೈ ತೊಳೆದುಕೊಂಡಿದೆ. ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋರು. ಅವರನ್ನ ಬಂಧಿಸಿ ವೀರಾವೇಶವನ್ನು ತೋರಿಸ್ತಾ ಇರುವಂತಹದ್ದು ಸರ್ಕಾರ. 6 ಜನರ ಬಂಧನ ಆಗಿದೆ. ಆ 6 ಜನರು ಕೂಡ ಮೇಲಿನವರು ಹೇಳ್ತಾ ಇದ್ದಂತಹ ಕೆಲಸವನ್ನ ಮಾಡ್ತಾ ಇದ್ದವರು, ಮೇಲಿಂದ ಬಂದಂತಹ ಆರ್ಡರ್ ಅನ್ನ ಶಿರಸಾವಹಿಸಿ ಪಾಲಿಸ್ತಾ ಇದ್ದವರು. ಅಂಥವ್ರನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅವರಿಂದ ಏನು ಮಾಹಿತಿ ಆದರೂ ಸಿಗುತ್ತೆ. ಸರ್ಕಾರದ ಮೇಲೆ ಒತ್ತಡ ಹಾಕಿದವರು ಯಾರು, ಇವೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಮೇಲ್ಮಟ್ಟದವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕಿದೆ. ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ಬಲೆಗೆ ಬೀಳಿಸುವಂತಹ ಕೆಲಸ ಆಗಬೇಕಿದೆ. ಅದೇ ಆಗ್ತಾ ಇಲ್ಲ. ಒಂದು ಕಡೆ ನೋಡಿದರೆ ಪೊಲೀಸರನ್ನ ಹೊಣೆ ಮಾಡಿದೆ ಸರ್ಕಾರ, ಮತ್ತೊಂದು ನೋಡಿದರೆ ಸಣ್ಣ ಪುಟ್ಟವರನ್ನ ಅರೆಸ್ಟ್ ಮಾಡುವ ಮೂಲಕ ಯಾವ ರೀತಿಯ ಸಂದೇಶವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದೆ ಈ ಮೂಲಕ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈಗ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತಹ ನಿಖಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಇದುವರೆಗೂ ಕೂಡ RCBಯ ಮಾಲೀಕರ ಬಂಧನ ಆಗಿಲ್ಲ. ಇದು ಈಗಿರುವಂತಹ ಪ್ರಶ್ನೆ. DNA ಮುಖ್ಯಸ್ಥ ವೆಂಕಟವರ್ಧನ್ ಬಂಧನ ಕೂಡ ಆಗಿಲ್ಲ. KSCA ಅಧ್ಯಕ್ಷ ರಘುರಾಮ್ ಭಟ್ ವಿರುದ್ಧವೂ ಕೂಡ ಕ್ರಮ ಆಗಿಲ್ಲ. ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. DNAಯ ಮ್ಯಾನೇಜ್ಮೆಂಟ್ನ 3ರನ್ನ ಅರೆಸ್ಟ್ ಮಾಡಿದ್ದಾರೆ. RCB ಮಾರ್ಕೆಟ್ನ ಹೆಡ್ ಒಬ್ಬರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. KSCA ಟಿಕೆಟ್ ಕೌಂಟರ್ನ 2ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಮೇಲಿನವರು ಹೇಳಿದಂತೆ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಸರ್ಕಾರದ ಮೇಲೆ ಒತ್ತಡ ಇರುವಷ್ಟು ಅವ್ರಿಗೆ ಪವರ್ ಇರುತ್ತಾ? ಇಲ್ಲ. ಇವರೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇದ್ದವರು, ಚಿಕ್ಕ ಚಿಕ್ಕ ಮೀನುಗಳು. ಇವರನ್ನ ನಾಮಕಾವಸ್ಥೆಗೆ ಅರೆಸ್ಟ್ ಮಾಡಿ ನಾವೇನೋ ಕ್ರಮವನ್ನು ತೆಗೆದುಕೊಂಡಿದ್ದೇವೆ, ಕಣ್ಣೊರೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ತಿಪ್ಪೆ ಸಾರಿಸುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಾಗಬೇಕಾಗಿರುವಂತಹದ್ದು RCBಯ ಓನರ್ ಬಂಧನ ಆಗಬೇಕು, KSCA ಅಧ್ಯಕ್ಷರ ಬಂಧನ ಆಗಬೇಕು, DNA ಸಂಸ್ಥೆಯ ಮುಖ್ಯಸ್ಥರ ಬಂಧನ ಆಗಬೇಕು. ಆಗ ಗೊತ್ತಾಗುತ್ತೆ ಸರ್ಕಾರದ ಮೇಲೆ ಒತ್ತಡವನ್ನು ಯಾರು ಹೇರಿದ್ರು, ಸರ್ಕಾರದಿಂದ ಯಾರು ಇವರಿಗೆ ಹೆಲ್ಪ್ ಮಾಡಿದ್ರು, ತರಾತುರಿಯಲ್ಲಿ ಯಾಕೆ ಈ ಪ್ರೋಗ್ರಾಮ್ಗಳನ್ನು ಆರ್ಗನೈಸ್ ಮಾಡಲಾಗಿತ್ತು, ಎಲ್ಲದಕ್ಕೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಟ್ ಸರ್ಕಾರ ಮಾಡ್ತಾ ಇರುವಂತಹದ್ದೇನು, ಚಿಕ್ಕ ಚಿಕ್ಕವರನ್ನು ಅರೆಸ್ಟ್ ಮಾಡಿ ಇದನ್ನು ಆದಷ್ಟು ಬೇಗ ಹೊಸಕ್ಕೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಆದಷ್ಟು ಬೇಗ ತರಾತುರಿಯಲ್ಲಿ ಇದನ್ನು ಮುಗಿಸುವಂತಹ ಕೆಲಸ ಆಗ್ತಾ ಇದೆ. ಅದರ ಪರಿಣಾಮವೇ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರೋರನ್ನು ಅರೆಸ್ಟ್ ತೋರಿಸಿ ಅವರಿಂದ ವಿಚಾರಣೆಗೊಳಪಡಿಸಿ ಒಂದು ವರದಿಯನ್ನು ಕೊಟ್ಟುಬಿಡೋದು. ಅದಾದ ಮೇಲೆ ಎಲ್ಲವೂ ಮುಗಿದು ಹೋಯಿತು ಅನ್ನುವ ರೀತಿಯಲ್ಲಿ ವರ್ತಿಸುವ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಮುಖ್ಯವಾಗಿ ಈಗ ಆಗಬೇಕಾಗಿರುವಂತಹದ್ದು RCB ಮಾಲೀಕರ ಬಂಧನ, KSCA ಅಧ್ಯಕ್ಷರ ಬಂಧನ, DNA ಸಂಸ್ಥೆಯ ಮುಖ್ಯಸ್ಥರ ಬಂಧನ. ಈ 3ರನ್ನ ವಶಕ್ಕೆ ಪಡೆದುಕೊಂಡು ಅಥವಾ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ರೆ ಅಸಲಿಯತ್ತು ಗೊತ್ತಾಗುತ್ತೆ. ಸರ್ಕಾರದ ಮೇಲೆ ಯಾವಾಗ ಪ್ರೆಷರ್ ಹಾಕಲಾಯಿತು, ಏನಾಯಿತು ಎಲ್ಲವೂ ಕೂಡ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೇನೆ ಈಗ ಪ್ಲಾನ್ ಮಾಡ್ತಾ ಇರುವಂತಹ ಸರ್ಕಾರದಿಂದ ಈ ದೊಡ್ಡ ದೊಡ್ಡವರನ್ನ ಅರೆಸ್ಟ್ ಮಾಡೋದಿರಲಿ, ಅಟ್ಲೀಸ್ಟ್ ಟಚ್ ಮಾಡೋದಕ್ಕಾದ್ರೂ ಆಗುತ್ತಾ ಅಂತ ಹೇಳಿ ಮುರಳಿ? ಖಂಡಿತ ಪ್ರೇಮ. ಯಾಕಂದ್ರೆ ಪ್ರಮುಖವಾಗಿ ಈ ರೀತಿಯ ಅನುಮಾನಗಳು ಸಾಮಾನ್ಯವಾಗಿ ಕಾಡುವಂಥದ್ದು. ಯಾಕಂದ್ರೆ ಬೆಳಗ್ಗೆ ಆದಂತ ಬಂಧನಕ್ಕೆ ಒಳಗಾದಂತವ್ರು ಯಾರು ಕೂಡ ಪ್ರಮುಖರಲ್ಲ. ಅವರೆಲ್ಲರೂ ಕೂಡ ಕೇವಲ ಮ್ಯಾನೇಜ್ಮೆಂಟ್ ನಲ್ಲಿ ಇದ್ದಂತವ್ರು, ಕೆಲಸವನ್ನ ಹ್ಯಾಂಡಲ್ ಅನ್ನ ಮಾಡ್ತಿದ್ದಂತವ್ರು, ಅವರನ್ನ ಮಾತ್ರ ಅರೆಸ್ಟ್ ಅನ್ನ ಮಾಡುವಂತ ಒಂದಷ್ಟು ಕೆಲಸಗಳಾಗಿದ್ದಾವೆ. ಜೊತೆಗೆ ನಿನ್ನೆ CM ಅವರೇ ಬಹಿರಂಗವಾಗಿ ಒಂದು ರೀತಿಯಲ್ಲಿ ಇಂಟನ್ನ ಕೊಡ್ತಾರೆ. ಅಂದ್ರೆ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ, ಅಂದ್ರೆ ಯಾರ್ಯಾರು ಇದಕ್ಕೆ ಹೊಣೆಗಾರರು ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಬಂಧಿಸ್ಬಿಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಪ್ರೆಸ್ ಮೀಟ್ ಅಲ್ಲೇ ಕೊಡ್ತಾರೆ. ಆ ರೀತಿ ಹೇಳಿದಾಗ ಸಾಮಾನ್ಯವಾಗಿ ಆರೋಪಿ ಸ್ಥಾನದಲ್ಲಿ ಇದ್ದಂತವ್ರು ಅಪ್ಸ್ಕ್ಯಾಂಡ್ ಆಗುವಂತ ಸಾಧ್ಯತೆಗಳೇ ಹೆಚ್ಚು. ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಅಪ್ಸ್ಕ್ಯಾಂಡ್ ಆಗೋದ್ರ ಜೊತೆಗೆ ಪೊಲೀಸರು ಹುಡುಕಾಟವನ್ನ ನಡೆಸುವಂತ ಒಂದಷ್ಟು ಕೆಲಸಗಳು ಮಾಡ್ತಾ ಇದಾರೆ. ಆದ್ರೆ ಈಗ್ಲೂ ಕೂಡ ಸರ್ಕಾರದ ಮೇಲೆ ಇರುವಂತ ಅನುಮಾನ, ದೊಡ್ಡವರು ಈ ಪ್ರಕರಣದಲ್ಲಿ ಯಾರ್ಯಾರು ದೊಡ್ಡವರು ಇನ್ವಾಲ್ವ್ಮೆಂಟ್ ಇದೆ ಅವ್ರು ಯಾರು ಕೂಡ ಬಂಧನ ಆಗುವಂತ ಸಾಧ್ಯತೆಗಳೇ ತೀರಾ ಕಡಿಮೆ ಇದಾವೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕಂದ್ರೆ ಕಾನೂನಿನ ರಕ್ಷಣೆ ಕೋರಿ ಈಗಾಗಲೇ ಹೈಕೋರ್ಟ್ಗೆ ಹೋಗಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಬರ್ತಾ ಇದೆ. ಅರ್ಜಿ ವಿಚಾರಣೆ ಬರುವಂತ ಸಂದರ್ಭದಲ್ಲಿ ಅಲ್ಲೇನಾದ್ರೂ ಕಾನೂನಿನ ರಕ್ಷಣೆ ಏನಾದ್ರು ಸಿಕ್ಬಿಟ್ರೆ
ಸಂಪೂರ್ಣವಾಗಿ ಈ ಪ್ರಕರಣ ನೆಲಕಚ್ಚುವಂತ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ. ಯಾಕೆಂದ್ರೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಅವ್ರ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡುವಂಥದ್ದು ಅದು ಮುಂದಿನ ಹಂತ. ಆದ್ರೆ ಈಗ ಇವ್ರನ್ನ ಯಾರನ್ನು ಕೂಡ ಬಂಧನ ಮಾಡದೇ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂದ್ರೆ ಏನ್ ಸರ್ಕಾರವೇ ಇವ್ರನ್ನ ಬೆನ್ನಿಗೆ ನಿಂತಿದ್ಯಾ ಅನ್ನೋ ರೀತಿಯಲ್ಲಿ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಕೇವಲ ಸಣ್ಣ ಪುಟ್ಟಂತ ಅಧಿಕಾರಿಗಳಿರ್ಬೋದು, ಮ್ಯಾನೇಜ್ಮೆಂಟ್ ಮಾಡಿದಂತವ್ರು ಇರ್ಬೋದು, ಇವರನ್ನ ಮಾತ್ರ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಮತ್ತು ಬಂಧನಕ್ಕೊಳಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇವತ್ತು ಸಂಜೆ ಏನು ಇಡೀ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆಯನ್ನ ಮಾಡ್ತಾರೆ. ವರ್ಗಾವಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆ, ಯಾರನ್ನ ವಿಚಾರಣೆ ಮಾಡ್ತಾ ಇದಾರೆ, ಯಾರು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸಗಳು ಮಾಡ್ತಾ ಇದಾರೆ, ಇವ್ಯಾವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಒಂದು ರೀತಿಯಲ್ಲಿ ಪೊಲೀಸರು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರ ಈ ಪ್ರಕರಣವನ್ನ ಮುಚ್ಚಾಕೋ ಯತ್ನಗಳನ್ನ ಮಾಡ್ತಾ ಇದೆ. ಯಾಕಂದ್ರೆ ಈಗ ಸಾಕಷ್ಟು ಬಿಸಿ ಇದೆ ಈ ಪ್ರಕರಣ. ಆ ಬಿಸಿ ಇರುವಂತ ಪ್ರಕರಣವನ್ನ ಒಂದು ಕಡೆಗೆ ಮಾಡ್ಬಿಟ್ರೆ, ಅಂದ್ರೆ ಮಾಧ್ಯಮಗಳು ಮತ್ತು ಜನರ ಒಂದು ಡೈವರ್ಷನ್ ಅನ್ನ ಮಾಡಿದ್ರೆ ಇಡೀ ಪ್ರಕರಣ ಕೂಲ್ ಆಗಿ ಹ್ಯಾಂಡಲ್ ಮಾಡಬಹುದು ಅನ್ನೋದು ಈಗ ಸದ್ಯಕ್ಕೆ ಪೊಲೀಸರ ಮೇಲೆ ಇರುವಂತ ಒಂದು ಪೊಲೀಸರು ಮತ್ತು ಸರ್ಕಾರದ ಮೇಲೆ ಇರುವಂತ ಒಂದಷ್ಟು ಕೆಲಸಗಳಾಗಿರುವಂತದ್ದು. ಪ್ರೇಮ್,